ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯನ್ನು ಖಂಡಿಸಿ ಸಿದ್ದಾಪುರ ಬಿಜೆಪಿ ಮಂಡಲದ ಯುವ ಮೋರ್ಚಾದ ವತಿಯಿಂದ ಜುಲೈ 15ರ ಬುಧವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಯುವ ಮೋರ್ಚಾ ಅಧ್ಯಕ್ಷ ಎಜಿ ನಾಯ್ಕ ಅವರು ತಿಳಿಸಿದರು. ಸಿದ್ದಾಪುರದ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಕಳೆದ 3 ವರ್ಷದ ಹಿಂದೆ ಸಿದ್ದಾಪುರ ತಾಲೂಕು ಆಸ್ಪತ್ರೆ ನಮ್ಮ ಜಿಲ್ಲೆಗೆ ಮತ್ತು ಹೊರ ಜಿಲ್ಲೆಗಳಿಗೆ ಮಾದರಿಯಾಗಿತ್ತು. ಆ ಕಾರಣಕ್ಕೆ ಇಲ್ಲಿ ದಿನನಿತ್ಯ ರೋಗಿಗಳು ಚಿಕಿತ್ಸೆಗೆಂದು ಬಂದು ಇಲ್ಲಿ ವೈದ್ಯರುಗಳು ಇಲ್ಲದೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ವ್ಯವಸ್ಥೆಯನ್ನು ಖಂಡಿಸಿ ನಾವು ಬುಧವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಾ ಆಸ್ಪತ್ರೆ ಎದುರಿನಿಂದ ಮೆರವಣಿಗೆ ಮೂಲಕ ಗಾರ್ಡನ್ ಸರ್ಕಲ್ಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತೇವೆ ಎಂದು ಅವರು ತಿಳಿಸಿದರು. DHO ರವರು ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ಪರಿಹಾರವನ್ನು ಒದಗಿಸಿಕೊಡುವಂತೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡುತ್ತಿದ್ದೇವೆ. ಈಗಾಗಲೇ DHO ರವರಿಗೆ ಇಮೇಲ್ ಮೂಲಕ ಮಾಹಿತಿಯನ್ನು ನೀಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ ಸಂಕಂಡ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ಇದರ ಸಲುವಾಗಿ ನಾವು ಇವತ್ತು ಬುಧವಾರದಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಕಳೆದ ಒಂದು 3 ವರ್ಷದ ಹಿಂದೆ ನಮ್ಮ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಥರದ ಡಾಕ್ಟರ್ಗಳ ವ್ಯವಸ್ಥೆ ಇತ್ತು. ಅಲ್ಲಿ ಮೆಡಿಸಿನ್ ವ್ಯವಸ್ಥೆ ಕೂಡ ಎಲ್ಲ ಥರದ್ದು ಇತ್ತು. ಆದರೆ ಇವಾಗ ಏನಾಗಿದೆ, ಒಂದು 3 ತಿಂಗಳ ಹಿಂದೆ ನಮ್ಮ ಪುರಾಣಿಕ್ ಸರ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಪ್ರಮೋಷನ್ ಮಾಡಿ ಶಿವಮೊಗ್ಗ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ಥರದ ಅವರ ಜಾಗಕ್ಕೆ ಬೇರೆ ಡಾಕ್ಟ್ರನ್ನು ಕೊಡದೆ ಈ ಒಂದು ಟ್ರಾನ್ಸ್ಫರನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ನಮಗೆ ಲೇಡೀಸ್ ಸ್ಪೆಷಲಿಸ್ಟು ರವಿರಾಜ್ ಅವ್ರನ್ನ, ಮತ್ತು ಮಕ್ಕಳ ಡಾಕ್ಟ್ರನ್ನ, ಮತ್ತು ಚರ್ಮ ರೋಗ ತಜ್ಞರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಈಗ 1.5 ತಿಂಗಳದ ಈ ಕಡೆ ಆಗಿದೆ. ನಮ್ಮ ಸಿದ್ದಾಪುರ ಆಸ್ಪತ್ರೆ ಸುತ್ತಮುತ್ತಿನ ಸೊರಬ ಮತ್ತು ಸಾಗರ ತಾಲೂಕಿನವರು ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಿದ್ರು. ಕಳೆದ 3 ವರ್ಷದ ಹಿಂದೆ ಉತ್ತಮವಾದ ಆಸ್ಪತ್ರೆ ಅಂತ ನಮ್ಮದು ಹೆಸರು ಕೂಡ, ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ ಆಸ್ಪತ್ರೆ. ಆದರೆ ಇವಾಗ ಕೆಲವು ಡಾಕ್ಟರ್ಗಳು ಮಾತ್ರ ಇದ್ದು ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಈ ಸರ್ಕಾರ ಸರಿಯಾಗಿ ಒಂದು ಮೆಡಿಸಿನ್ ವ್ಯವಸ್ಥೆ ಕೂಡ ಇಲ್ಲ. ಅದರ ಸಲುವಾಗಿ ನಾವು ನಾಡಿಗೆ ಡಾಕ್ಟರ್ಗಳು ಬೇಕು ನಮಗೆ ಅನ್ನೋ ಕಾರಣಕ್ಕೆ ಸಿದ್ದಾಪುರದಿಂದ ಸರ್ಕಾರಿ ಆಸ್ಪತ್ರೆಯಿಂದ ಗಾರ್ಡನ್ ಸರ್ಕಲ್ ಅವರಿಗೆ ಒಂದು ಪ್ರತಿಭಟನೆಯನ್ನು ನಾವು ಇಟ್ಕೊಂಡಿದ್ವಿ. ಅಲ್ಲಿಂದ ಈ ಕಡೆ ನಾವು ಈ ಪತ್ರಿಕೆ ಮುಖಾಂತರ ನಾವು ತಿಳ್ಕೊಳ್ಳೋದೇನೆಂದರೆ, ಅಲ್ಲಿ ಅವಕಾಶ ಇದರ ಸಲುವಾಗಿ ನಾವು ಹೋರಾಟವನ್ನು ಇಟ್ವಿ. ಈ ಒಂದು ಸಮಸ್ಯೆಯನ್ನು ನಮಗೆ ಬಗೆಹರಿಸೋದ್ರ ಸಲುವಾಗಿ ಕಾರವಾರ DHO ನಮ್ಮ ಡಿಸ್ಟಿಕ್ ಹೆಡ್ ಅವರಿಗೆ ನಾವು ಇಮೇಲ್ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ವಿ. ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನಮಗೆ ಇದಕ್ಕೆ ಸರಿಯಾದ ಒಂದು ಬಂದು ತಾವು ಸರಿಯಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಸಿದ್ದಾಪುರ ಜನತೆಗೆ ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ವಿ. ನಾವು ಈ ಪತ್ರಿಕೆ ಮುಖಾಂತರ ನಾವು ಸಿದ್ದಾಪುರ ಜನತೆಗೆ ಮತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯರಿಗೂ ಕೂಡ ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ, ಪಕ್ಷದ ಹಿರಿಯ ನಾಯಕರೇ ಹಾಗೂ ಸಿದ್ದಾಪುರ ತಾಲೂಕಿನ ಸಂಘ ಸಂಸ್ಥೆಯವರೇ, ಮಹಿಳೆಯರೇ ಮತ್ತು ಆಟೋ ಚಾಲಕರು ಮತ್ತು ಸಂಘದವರು, ಲಗೇಜ್ ಆಟೋ ಚಾಲಕ ಮಾಲಕ ಸಂಘದ ವಿವಿಧ ಸಂಘಟನೆಗಳ ಸಹಕಾರವನ್ನು ಈ ಒಂದು ಹೋರಾಟದಲ್ಲಿ ನಾವು ಬಯಸ್ತಾ ಇದ್ದೀವಿ. ಕೆಲಸ ಇರುತ್ತೆ, ಆದರೂ ಕೂಡ ಈ ಒಂದು ಹೋರಾಟಕ್ಕೆ ನಿಮ್ಮ ಕೈ ಜೋಡಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತು. ನಾವು ಮುಂದೆಂದು ನಮ್ಮ ಕಾರ್ಯದರ್ಶಿ ವ್ಯವಸ್ಥೆ